ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮೆಂತ್ಯ ಸೊಪ್ಪಿನ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾವು ಹೊರಗಡೆ ಮಶ್ರೂಮ್ ಪಲಾವು ಅಥವಾ ಬಿರಿಯಾನಿ ತಿಂತಾ ಇರ್ತೀವಿ. ನಾವು ಈ ರೀತಿ ಅಂದರೆ ಮಶ್ರೂಮ್ ಬಿರಿಯಾನಿ ಅಂದ್ರೆ ಅದು ಅಷ್ಟು ಟೇಸ್ಟ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ನೀವಿಲ್ಲಿ ಈ ರೀತಿ ರೆಡಿ ಮಾಡಿಕೊಂಡ್ರೆ 10 ನಿಮಿಷಕ್ಕೆ ಮಾಡ್ಬೋದು. ತುಂಬ ಈಸಿ. ಇವಾಗ ನಾನು ಮೊದಲಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಖಾರ ಆದರೂ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ, ಒಂದು 2ರಿಂದ 3 ಇಂಚು ಶುಂಠಿ, ಮತ್ತು 1 ಹಿಡಿಯುವಷ್ಟು ಅಂದರೆ ದಪ್ಪ ಹಿಡಿಯುವಷ್ಟು ನಾನು ಪುದೀನ, ಮತ್ತು 1 ದಪ್ಪ ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಒಂದು 2 ಟೇಬಲ್ ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಅರಿಶಿನ ಪುಡಿನೂ ಹಾಕ್ಕೋಬೋದು, ಇಲ್ಲ ಸ್ಪೈಸಿ ಐಟಮ್ನು ನೀವು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ರುಬ್ಬೋದು. ನಾನಿಲ್ಲಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದನ್ನೆಲ್ಲ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡು ಇವಾಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೀನಿ. ಈಗ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವು ಬಿರಿಯಾನಿ ಮಾಡೋದಾದರೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಣ್ಣೆ ಬೇಡ ಅಂತ ಹೇಳ್ಬಿಟ್ಟು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ಬಿರಿಯಾನಿ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಮಸಾಲ ಪದಾರ್ಥಗಳು ಪಲಾವ್ ಎಲೆ, ಏಲಕ್ಕಿ, ಮತ್ತು ಲವಂಗ, ಮತ್ತು ಗರಂ ಮಸಾಲ ಏಲಕ್ಕಿ, ಮತ್ತು ಸ್ಟಾರ್ ಹೂವು, ಇಲ್ಲಿ ಚಕ್ಕೆನ ಒಂದು 2-3 ಅಂದರೆ ಸಣ್ಣ ಕಟ್ ಮಾಡಿದ್ದೀನಲ್ವ, ಅದಕ್ಕೆ ಇಲ್ಲಿ ಒಂದು 4 ಪೀಸ್ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಮರಾಠಿ ಮೊಗ್ಗು, ಇದಕ್ಕೆ ಜಾಯಿಪತ್ರೆ, ಕಲ್ಲುವ್ವು, ಈ ಥರದ್ದೆಲ್ಲ ಸ್ಪೈಸಿ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಆಗಿರಲಿ ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ತುಂಬ ಹೆವಿ ಮಸಾಲೆ ಯಾರೂ ತಿನ್ನಲ್ಲ ನಮ್ಮ ಮನೇಲಿ. ಹಾಗಾಗಿ ನಾನೊಂದು ಮೀಡಿಯಮಲ್ಲಿ ಮಾಡ್ತೀನಿ. ಅದಕ್ಕೆಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ತುಂಬ ಹೆವಿ ಮಸಾಲ ತಿನ್ನಬಾರ್ದಲ್ವ. ಹಾಗಾಗಿ ಈಗ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ, ಮತ್ತು ಇವಾಗ ಸ್ಲೈಸಿಯಾಗಿ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಒಂದು 4 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇಲ್ಲಿ ಟೊಮೊಟೊನು ನಾನು ಒಂದು 3 ಮೀಡಿಯಮ್ ಸೈಜು ಟೊಮೊಟೊನ ಸ್ಲೈಸಿಯಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ, ಇದ್ರ ಜೊತೆಗೆ ನಾನು ಇಲ್ಲಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಇದು ಆಪ್ಷನ್ಸು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಬೇಗ ಫ್ರೈ ಆಗಬೇಕಲ್ವ ಈರುಳ್ಳಿ ಟೊಮೊಟೊ, ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಉದುರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ನಾನು ಕಟ್ ಮಾಡಿ ಸಣ್ಣಗೆ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಅಂತ ಅನ್ನಿಸ್ಬೋದು, ದೇಹಕ್ಕೆ ತುಂಬಾ ಒಳ್ಳೆಯದು, ತಂಪು ಕೂಡ ಹೌದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಾವು ಈ ರೀತಿ ಸೊಪ್ಪುಗಳ್ನ ತಿನ್ನೋದ್ರಿಂದ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ ಕಲರಾಗಿ ಫುಲ್ಲಾಗಿರೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ರುಬ್ಬಿಟ್ಟಿದ್ದಂಥ ಮಸಾಲಾನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು ತುಂಬ ನೀರು ಹಾಕ್ಕೊಂಡು ರುಬ್ಬಿಲ್ಲ, ಸ್ವಲ್ಪ ಗಟ್ಟಿಗೆ ಮಸಾಲ ರುಬ್ಬಿದ್ದೀನಿ. ಏಕೆಂದರೆ ಆ ಮಸಾಲ ಈ ರೀತಿ ಬೆಣ್ಣೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಆ ಮಸಾಲ. ಇವಾಗ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಅದನ್ನು ಹಾಕ್ಬಿಟ್ಟು ಇಲ್ಲಿ ಮತ್ತೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಕುದಿಸ್ಕೊಳ್ಳಿ. ಅಂದರೆ ಹಸಿ ವಾಸನೆ ಏನಿರುತ್ತೋ ಅದೆಲ್ಲ ಹೊರಟೋಗುತ್ತೆ. ಇವಾಗ ನಾನು ಇಲ್ಲಿ ಮಶ್ರೂಮ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ಮಶ್ರೂಮ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು, ನೀರಿರಬಾರ್ದು, ಆ ರೀತಿ ಸೋರ್ಗಟ್ಟಿ ಇಟ್ಕೋಬೇಕು. ಆಮೇಲೆ ನಾವು ಡೈರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಮತ್ತು ಇಲ್ಲಿ ನಾನು ಒಂದು ಮಶ್ರೂಮಲ್ಲಿ 2 ಭಾಗ ಅಷ್ಟೇ ಮಾಡಿರೋದು, ಸ್ವಲ್ಪ ದಪ್ಪ ಇರಬೇಕು. ಬಿರಿಯಾನಿ ಅಂದರೆ ಸ್ವಲ್ಪ ದಪ್ಪ, ಇವಾಗ ಚಿಕನ್ ಎಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿ ಇದನ್ನು ಸ್ವಲ್ಪ ದಪ್ಪ ಇರಬೇಕು ಅಂತ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೆ, ಇವಾಗ ಮತ್ತೆ 2 ಗ್ಲಾಸು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಗ್ಲಾಸಲ್ಲಿ ಅಕ್ಕಿನ 2 ಗ್ಲಾಸ್ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಒಂದು 3.5 ಗ್ಲಾಸಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಫಸ್ಟಿಗೆ ನಾನು ಮಸಾಲ ರುಬ್ಬಿದಾಗ ಜೊತೆಲಿ ಹಾಕಿದ್ನಲ್ಲ, ಆ ಗ್ಲಾಸ್ ಸೇರಿಸಿ ಮತ್ತೆ ಇವಾಗ 2.5 ಗ್ಲಾಸ್ ನೀರು ಹಾಕಿದ್ದೀನಿ. ಟೋಟಲು 3.5 ಗ್ಲಾಸ್ ನೀರಾಯಿತು. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಹಾಕ್ಕೋತಾ ಇದ್ದೀನಿ. ನಾವು ಮುಂಚೆನೇ ಮಶ್ರೂಮ್ ಹಾಕ್ದಾಗಲೇ ಹಾಕ್ಬಿಟ್ರೆ ಮಶ್ರೂಮ್ ಜಾಸ್ತಿ ಉಪ್ಪು ಅಂಶ ಎಳ್ಕೊಳ್ಳುತ್ತೆ. ಹಾಗಾಗಿ ನೀರೆಲ್ಲ ಹಾಕಾದ್ಮೇಲೆ ನಾವು ಉಪ್ಪನ್ನು ಹಾಕ್ಕೊಂಡು, ಮತ್ತು ಅಕ್ಕಿನ ನಾನು ವಾಶ್ ಮಾಡಿ ಇಟ್ಟಿದ್ದೆ. ನೀವು ಇದಕ್ಕೆ ಬಾಸುಮತಿ ಅಕ್ಕಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ನಾರ್ಮಲ್ ಅಕ್ಕಿಲೇ ನೀವು ಮಾಡ್ಕೋಬೋದು. ಅದನ್ನು ನಾನು ನೆನೆಸಿಟ್ಟಿರೋದನ್ನ ಹಾಕ್ಬಿಟ್ಟು
ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು, ಏಕೆಂದರೆ ಉಪ್ಪೆಲ್ಲ ಹಾಕಿರ್ತೀವಲ್ವ, ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಏಕೆಂದರೆ ಇದೇನು ಚಿಕನ್ ಅಲ್ವಲ್ಲ, ಬೇಯಲ್ಲ ಅನ್ನೋದಕ್ಕೆ ಒಂದು ವಿಷಲ್ ಹಾಕ್ಕೊಂಡ್ರೂ ಬೆಂದೋಗ್ಬಿಡುತ್ತೆ ಬೇಗನೆ. ಏಕೆಂದರೆ ನಾವು ಒಗ್ಗರಣೆಲೆ ಆಲ್ಮೋಸ್ಟು ಫ್ರೈ ಮಾಡಿರ್ತೀವಲ್ವ, ಹಾಗಾಗಿ ನಾನಿಲ್ಲಿ ವಿಷಲ್ನ ಬೇಗ ಬಿಡ್ತಾಯಿದ್ದೀನಿ. ಏಕೆಂದರೆ ನಾನು ಬೆಳಗ್ಗೆ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿಕೊಡ್ಬೇಕಲ್ವ, ಬೇಗನೆ 6 ಗಂಟೆ ಅಷ್ಟೊತ್ತಿಗೆ ಆಗೋಗ್ಬಿಡಬೇಕು. ಇವತ್ತು ವಿಡಿಯೋ ಮಾಡೋಕ್ಕೋದ್ರಂತೂ ತುಂಬಾ ಲೇಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಆದ್ರೂ ಅಷ್ಟರೊಳಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ಅದು ವಿಷಲ್ ಹೋಗಿರಲಿಲ್ಲ, ಇನ್ನೂ ಸ್ವಲ್ಪ ಹರಳಬೇಕಿತ್ತು. ಬಟ್ ಆದ್ರೂ ಒಂದು ಮಿಕ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ವಿಷಲ್ ತೆಗೆದ್ಬಿಟ್ಟು ನಾನೇ ಈ ರೀತಿ ಮಿಕ್ಸ್ ಕೊಟ್ಟೆ. ಕರೆಕ್ಟಾಗಿ ಬಂದಿತ್ತು ಹದ ಅಂತೂ. ಮತ್ತಿದು ಸ್ವಲ್ಪ ಮುಚ್ಚಿಟ್ರೆ ಇನ್ನೂ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮುಚ್ಚಿಟ್ಟಿದ್ದೆ. ಇವಾಗ ನೋಡಿ ಮತ್ತೆ ಅದನ್ನು ಮುಚ್ಚಿಟ್ಟಿದ್ದನ್ನ ತೆಗ್ದಿದ್ದೀನಿ. ಇವಾಗ ಪರ್ಫೆಕ್ಟಾಗಿ ಉದುದ್ರಾಗಿ ಬಂದಿದೆ. ಇನ್ನು ಇದಕ್ಕೆ ಬಾಸುಮತಿ ಅಕ್ಕಿಲಿ ಮಾಡಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಮಾಮೂಲಿ ನಾರ್ಮಲ್ ಅಕ್ಕಿಲೇ ಇಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಟೇಸ್ಟು ಅಷ್ಟೇ ತುಂಬ ರುಚಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಈಗ ಕೆಲವರು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಅಂಥವರು ಈ ರೀತಿ ಮಶ್ರೂಮ್ ಬಿರಿಯಾನಿನ ಮಾಡಿಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ರುಚಿಯಾಗಿತ್ತು. ನೋಡೋದಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿತ್ತು. ನಾನು ಬೇರೆ ರೀತಿ ಮಾಡಿದ್ದೀನಿ. ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೂಪರಾಗಿತ್ತು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.